ಇಲ್ಲಿ ನೋಡಿ, ಎಲ್ಲರೂ ಹೋದ್ಮೇಲೆ ಮನೆ ಈ ಥರ ಆಗಿರುತ್ತೆ. ಇದನ್ನೆಲ್ಲ ಇವಾಗ ನೀಟ್ ಮಾಡಬೇಕು. ಬನ್ನಿ ನೀಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡಿದ್ರಲ್ವ ಮನೆ ಎಷ್ಟು ಮೆಸ್ಸಿ ಆಗಿದೆ ಅಂತೇಳಿ. ಇದು ಸಾಟರ್ಡೇ ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗನೆ ಮಕ್ಕಳೆಲ್ಲ ಹೊರಟರು ಶಾಲೆಗೆ ಅಂಥೇಳಿ. ಸೊ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಬೇಕಲ್ವ, ಅವರು ಕೂಡ ಬೇಗನೆ ಹೊರಟರು. ಹಾಗಾಗಿ ಅವ್ರು ಹೋದ್ಮೇಲೆ ಎಲ್ಲರೂ ಹೋದ್ಮೇಲೆ ಮನೆ ನೀಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಯಾರಾದರೂ ಇದ್ದರೆ ಹಾಗೆಯೇ 11:30ಗೆ ಆಗಲೇ ಮತ್ತೆ ಎಲ್ಲರೂ ಬಂದುಬಿಡ್ತಾರೆ. ಅವ್ರು ಬರೋದ್ರೊಳಗೆ ನಾನು ಅಡುಗೆ ಮತ್ತು ತಿಂಡಿ ಎರಡು ಕೂಡ ಮಾಡಬೇಕು. ಅಷ್ಟರೊಳಗೆ ಮನೆ ಕೆಲಸನ ಮುಗಿಸ್ಕೊಂಬಿಡೋಣ ಅಂಥೇಳಿ ಬೇಗ ಬೇಗ ಮನೆ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದನ್ನು ಫಾಸ್ಟಾಗೆ ಓಡಿಸಿದ್ದೀನಿ. ನಾನು ಈ ರೀತಿ ಬೇಗ ಬೇಗ ಮಾಡೋದು ಅಂಥೇಳಿ ಆಗ್ತಾಯಿಲ್ವ, ಸ್ವಲ್ಪ ರಿವರ್ಸಾಗಿ ಫಾಸ್ಟ್ ಟೈಮಲ್ಲಿ ಇಟ್ಟಿರೋದ್ರಿಂದ ಈ ರೀತಿಯಾಗಿ ನಾನು ಓಡಾಡೋದು ನಿಮಗೆ ಪ್ಲೇ ಆಗ್ತಿದೆ ಅಷ್ಟೇ. ಸೊ ನೀವು ನೋಡಿದ್ರಲ್ವ ಎಷ್ಟು ಕೆಲಸ ಇರುತ್ತೆ ಅಂದರೆ, ಹೌಸ್ ವೈಫ್ ಅಂದರೆ ಸುಮ್ಮನೆ ಅಲ್ಲ, ತುಂಬಾ ಜವಾಬ್ದಾರಿಗಳಿರುತ್ತೆ. ಹಾಗೆಯೇ ಮುಂಚೆ ಎಲ್ಲ ನಾನು ಕೂಡ ವರ್ಕಿಗೆ ಹೋಗ್ತಾಯಿದ್ದೆ. ಅವಾಗೇನೂ ಅಷ್ಟು ಅನ್ನಿಸ್ತಾ ಇರಲಿಲ್ಲ. ಅಮ್ಮ ಮನೇಲಿ ಇದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದರು. ಸೊ ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತಿದ್ದೆ. ಒಂದು ರೀತಿ ನೋಡಿದ್ರೆ ಅದೇ ಚೆಂದ ಇತ್ತು ಅಂತ ಅನಿಸುತ್ತೆ. ಬೆಳಗ್ಗೆ ಹೋದರೆ ಈವ್ನಿಂಗ್ ಬಂದುಬಿಡ್ತಿದ್ದೆ. ಅದೇ ಒಂದು ರೀತಿಯಾಗಿ ಚೆನ್ನಾಗಿತ್ತು ಅನಿಸುತ್ತೆ. ಇದೆಲ್ಲ ಮನೆ ಕೆಲಸ ಇಷ್ಟೆಲ್ಲ ಬಿಟ್ಬಿಟ್ಟು ನಾನು ಹೋಗ್ತಿದ್ನ ಅಂತ ಇವಾಗ ಮನೆಗಿದ್ಮೇಲೆ ನನಗೆ ಗೊತ್ತಾಗ್ತಿದ್ದೆ. ಮನೆ ಕಟ್ಟಿದ ಮೇಲಿಂದ ನಾನು ಮನೆಗಿರೋದಷ್ಟೇ. ಮುಂಚೆ ಎಲ್ಲ ವರ್ಕಿಗೆ ನಾನು ಕೂಡ ಹೋಗ್ತಾಯಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು ನೋಡಿ, ಈಗ ಈ ಸೈಡಿಂದ ಆದಮೇಲೆ ಈಗ ಈ ಸೈಡಿಂದು ನಮ್ಮನೆ ಹಾಲ್ ಕೂಡ ತುಂಬಾ ದೊಡ್ಡದಾಗಿದೆ. ಸೊ ತುಂಬ ಕೆಲಸಗಳು ಕೂಡ ಅಷ್ಟೇ. ದೊಡ್ಡ ಮನೆ ಅಂತ ಹೇಳಿದ್ರೆ ಅಷ್ಟೇ ಕೆಲಸಗಳು ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ನಿಜವಾಗ್ಲೂ ನನಗೆ ಮನೆಗೆ ಇದ್ಮೇಲಿಂದ ನನಗೆ ಇವಾಗ ಅನ್ನಿಸ್ತಿದೆ, ಇಷ್ಟೊಂದೆಲ್ಲ ಕೆಲಸ ಬಿಟ್ಟು ಇಷ್ಟೊಂದೆಲ್ಲ ಜವಾಬ್ದಾರಿ ಬಿಟ್ಟು ಕೆಲಸಕ್ಕೆ ಹೋಗ್ತೀನಿ ಅಂತ. ಇವಾಗ ಅನಿವಾರ್ಯ ಆಗಿತ್ತು, ಹೋಗಲೇಬೇಕಾಗಿತ್ತು. ಸೊ ನನಗೆ ಮನೆ ನೀಟ್ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ. ನನಗೆ ನೀಟಾಗಿರಬೇಕು ಪ್ರತಿಯೊಂದು ಕೂಡ. ಆ ರೀತಿಯಾಗಿ ಎಲ್ಲದನ್ನೂ ಕೂಡ ನೀಟ್ನೆಸ್ ಮಾಡಿಕೊಂಡು ಇದು ಬರೀ ಹಾಲಿಂದಷ್ಟೇ ನಾನು ನಿಮಗೆ ಪ್ಲೇ ಮಾಡ್ತಾ ಇರೋದು. ಆ ಕಡೆ ರೂಮು, ಆ ಕಡೆ ಸೈಡು 2-3 ರೂಮ್ ಇದ್ದಾವೆ. ಆ ರೂಮ್ ಕೂಡ ನೀಟ್ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಹಾಲಿಗೆ ಬಂದೆ ನಾನು.
ಕ್ಯಾಮ್ರಾನ ಈ ರೀತಿಯಾಗಿ ಫುಲ್ ಹಾಲು ಕವರ್ ಆಗೋದಿಲ್ಲ, ಏಕೆಂದರೆ ಹಾಲು ದೊಡ್ಡದಾಗಿರೋದ್ರಿಂದ ನಾನು ಫುಲ್ ಹಾಲು ಕವರ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ನಾನು ಆ ಕಡೆ ಒಂದು ಸರಿ ಮತ್ತು ಈ ಕಡೆ ಈ ಸೈಡ್ ಒಂದು ಸರಿ ಕ್ಯಾಮ್ರಾನ ಇಟ್ಟು ನಿಮಗೆ ತೋರಿಸ್ತಾ ಇರೋವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು, ಮನೆ ಕೆಲಸ ಅಂದರೆ ಎಷ್ಟೊಂದು ಇರುತ್ತಪ್ಪ ನಿಜವಾಗ್ಲೂ. ಮಾಡ್ತಾ ಹೋದರೆ ಹುಡುಕ್ತಾ ಹೋದಂಗೂ ಕೆಲಸ ಮುಗಿಯೋದೇ ಇಲ್ಲ, ಸಂಜೆ ತನಕ ಮಾಡ್ತಾನೇ ಇರ್ತೀವಿ. ಸೊ ಸಾಕು ಅಂತ ನಾವೇ ಸ್ಟಾಪ್ ಮಾಡಬೇಕು, ಅಲ್ಲಿವರೆಗೂ ಕೆಲಸ ಇದ್ದೇ ಇರುತ್ತೆ. ಇವಾಗ ಈ ಕಡೆ ಬಂದರೆ ಕಿಚನ್ ಕೆಲಸ ಸ್ಟಾರ್ಟ್ ಆಗಿದೆ ಮತ್ತು ನನಗೆ. ಸೊ ಪಾತ್ರೆ ಒಂದು ರಾಶಿ ಇತ್ತು, ಸೊ ಅದನ್ನು ಕೂಡ ಇವಾಗ ಎಲ್ಲ ಪಾತ್ರೆನ ತೊಳೆದು ತೆಗೆದಿಟ್ಬಿಟ್ಟೆ. ಸೊ ನೆಕ್ಸ್ಟ್ ನಾನು ಪಾತ್ರೆಗಳೆಲ್ಲ ತೊಳೆದ್ಮೇಲೆ ನನಗೆ ಸಿಂಕು ಕೂಡ ನೀಟಾಗಿರಬೇಕು. ಸೊ ಹಾಗಾಗಿ ಅದನ್ನು ಕೂಡ ಡೈಲಿ ಈ ರೀತಿಯಾಗಿ ಪಾತ್ರೆ ಎಲ್ಲ ತೊಳೆದ್ಮೇಲೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿದ್ರೆ ಆಗುತ್ತೆ. ಸೊ ನೀಟಾಗಿ ಕೂಡ ಇರುತ್ತೆ ಡೈಲಿ ಈ ರೀತಿ ಮಾಡೋದ್ರಿಂದ. ಸೊ ನಾವು ಹಾಗೆ ಬಿಟ್ಕೊಂಡ್ರೆ ತುಂಬಾ ಗಲೀಜು ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಯಾವಾಗ ಪಾತ್ರೆ ತೊಳೆದ್ರೂ ನೆಕ್ಸ್ಟ್ ನಾವು ಇದನ್ನೆಲ್ಲ ಲಾಸ್ಟಿಗೆ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ನಾನು, ನನ್ನ ಪ್ರಕಾರ. ಸೊ ಅಷ್ಟೊಂದು ಗಲೀಜು ಅಂತ ಅನಿಸೋದಿಲ್ಲ, ನೀಟಾಗೇ ಇರುತ್ತೆ ಕಿಚನ್ ಕೂಡ.
ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಹೀರೆಕಾಯ್ದು ಬಸ್ಸಾರು ಮಾಡಿದೆ ನೋಡಿರಿ. ಸಾಂಬಾರು ರೆಡಿ ಆಯಿತು ಮತ್ತು ಪಲ್ಯನೂ ಕೂಡ ರೆಡಿ ಮಾಡಿದೆ. ಸೊ ಇಷ್ಟೊಂದು ಕೆಲಸ ಇತ್ತು ಮತ್ತು ರೈಸ್ ಕೂಡ ಮಾಡಿ ಇಟ್ಟಾಯಿತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಊಟ ಮಾಡಿದೆ. ಸೊ ಸಾಟರ್ಡೆ ಆಗಿರೋದ್ರಿಂದ ಯಾರಿಗೂ ಲಂಚ್ನ ಕಟ್ಟೋಂಥ ಅವಶ್ಯಕತೆ ಇರಲಿಲ್ಲ ಇವತ್ತು. ಸೊ ಹಾಗಾಗಿ ಒಂದೇ ಸರಿಗೆ ಅಡುಗೆ ಮಾಡಿಬಿಟ್ಟೆ. ಸೊ ಊಟ ಮಾಡ್ಕೊಂಡು ರೆಡಿಯಾಗಿ ನಾನು ಮಗಳಿಗೆ ಮಾರ್ನಿಂಗ್ ಕ್ಲಾಸ್ ಅಲ್ವಾ ಕರ್ಕೊಂಬರಕ್ಕೆ ಹೋಗ್ಬೇಕಿತ್ತು. ನಮ್ಮ ಮನೆಯವ್ರು ಅವರೇ ಬರೋದಾದರೆ ಫೋನ್ ಮಾಡಿ ಹೇಳ್ತಾರೆ ನಾನೇ ಕರ್ಕೊಂಬರ್ತೀನಿ ಅಂತ. ಇಲ್ಲ ಅಂದರೆ ಸೊ ನಾನೇ ಹೋಗಿಬಿಟ್ಟು ಕರ್ಕೊಂಡು ಬರ್ತೀನಿ. ಸೊ ಹೀಗಾಗಿ ಇಬ್ಬರೂ ಕೂಡ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಾನು ಹೊರಟೆ ಶಾಲೆ ಹತ್ರ ಕರ್ಕೊಂಬರೋಣ ಮಗಳಿಗೆ ಅಂಥೇಳಿ. ಸೊ ಅಮ್ಮ ಮನೇಲಿರ್ತಾರೆ. ಸೊ ಇವತ್ತಿನ ಒಂದು ಲಾಗ್ ಇದಾಗಿರುತ್ತೆ. ಸೊ ಬೆಳಗ್ಗೆನೇ ನಾನು ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಬೇಕು. ಸೊ ನೋಡಿದ್ರಲ್ವ, ಈ ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂಥೇಳಿ ಭಾವಿಸ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಕೂಲ್ ಹತ್ರ ಬಂದೆ. ಸ್ಕೂಲ್ ಹತ್ರ ಬಂದುಬಿಟ್ಟು ಮಗಳು ಕರ್ಕೊಂಡು ಹೋಗೋಣ ಅಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಏನಾಯಿತು ಅಂತ ಹೇಳ್ತೀನಿ.